ಅವಳ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಇನ್ಮೇಲೆ ಅವಳು ಹಾಗೆ ಮಾಡದೇ ಇರೋ ಥರ ನಾನು ನೋಡ್ಕೊಳ್ತೀನಿ ಮೇಡಮ್. ಇಲ್ಲ, ಅವಳಿಗೆ ಕ್ಷಮೆ ಇಲ್ಲ, ಶಿಕ್ಷೆನೇ ಆಗ್ಬೇಕು. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ನೀನ್ ಈ ಮನೆ ಕೆಲಸದವಳು ಅನ್ನೋದನ್ನ ಮರಿಬೇಡ ದುರ್ಗಾ. ಹೌದು ಮೇಡಮ್, ನಾನು ಈ ಮನೆ ಕೆಲಸದವಳೆ ಆಗಿರ್ಬೋದು, ಆದರೆ ನನ್ನ ಮಗಳ ಮೇಲೆ ಕೈ ಮಾಡೋದನ್ನ ನೋಡ್ಕೊಂಡು ನಿಂತ್ಕೊಳ್ಳೋ ತಾಯಿ ಮಾತ್ರ ನಾನಲ್ಲ. ತಾಯಿಗೆ ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು ಅಂತ ಗೊತ್ತಾಗಲ್ಲ. ನನ್ನ ಮಗಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಈಗಲೇ ಹೇಳ್ತಾ ಇದ್ದೀನಿ, ಆಮೇಲೆ ಹೇಳಲಿಲ್ಲ ಅಂತ ಅನ್ಬೇಡಿ. ಹಿತಾ, ಕಿತ್ತಾಡಿ ಹೀಗೆ ಒಬ್ರಿಗೊಬ್ರು ನಾಯಿಗಳ ತರ ಕಿತ್ತಾಡ್ತಾನೆ ಇರಿ, ಎಲ್ಲವೂ ಸರಿಯಾಗಿ ನಡೀತಾ ಇದೆ. ಒಟ್ನಲ್ಲಿ ಈ ಮನೆ ನೆಮ್ಮದಿ ಮಣ್ಪಾಲಾಗಬೇಕು ಅಷ್ಟೇ. ದುರ್ಗಾ, ಜಸ್ಟ್ ವೆಯ್ಟ್, ನನ್ನ ಮುಂದಿನ ಆಟ ಈಗ ಶುರುವಾಗುತ್ತೆ. ಆ ದುರ್ಗನಿಗೆ ಎಷ್ಟು ಅಹಂಕಾರ! ಈ ಮನೆ ಕೆಲಸದವಳು ಅನ್ನೋದನ್ನ ಮರ್ತೇ ಬಿಟ್ಟಿದ್ದಾಳೆ. ಗೂಬೆ, ಅವಳು ಹಾಳಾಗಿ ಹೋಗ್ಲಿ, ಆ ಪಿಳ್ಳೆನೂ ನನಗೆ ಎದುರು ಉತ್ತರ ಕೊಡುತ್ತೆ. ಈ ಮನೆಯಲ್ಲಿ ನನಗೆ ಮರ್ಯಾದೆನೇ ಇಲ್ದಂಗೆ ಆಗೋಗಿದೆ. ಇವರಿಬ್ರು ಅದು ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಮಾಡ್ತೀನಿ, ಏನಾದರೂ ಮಾಡೇ ಮಾಡ್ತೀನಿ, ಬಿಡಲ್ಲ ಬಿಡಲ್ಲ. ಅಯ್ಯೋ, ಏನಿದು ಇಂಥ ಶೆಕೆಲಿ ಚಳಿ ಆಗ್ತಿದೆಯಲ್ಲ? ಇದೇನಿದು ಇದಕ್ಕಿದಾಗೆ ಚಳಿ ಆಗ್ತಿದೆಯಲ್ಲ? ಅಂಬಿಕಾ, ನಿನ್ ಮಗಳ ಮೇಲೆ ಕೈ ಮಾಡಿರೋ ಆ ದಮ್ಮುನ ಹಾಗೆ ಸುಮ್ಮನೆ ಬಿಡ್ತೀಯ? ಬೇಡ, ಬಿಡಬೇಡ ಅವಳನ್ನ. ಹೋಗು ಅಂಬಿಕಾ, ನಿನ್ನ ಕೋಪನ ದಮ್ಮು ಮೇಲೆ ತೋರ್ಸು. ಪ್ರಾಣಿ, ತಮಾಷೆ ಮಾಡ್ತಾ ಇದ್ದೀರಾ? ನೀವೇ ಅಂತ ಗೊತ್ತಾದ್ರೆ ಕೈ ಕಾಲೆಲ್ಲ ಮುರಿದಾಕ್ಬಿಡ್ತೀನಿ. ಪ್ರಾಣಿ 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 ಅಂಬಿಕಾ, ಯಾಕೆ ಹಾಗೆ ನಿಂತಿದ್ಯಾ? ಮುರಿ ಅವಳ ಕೈನ. ಆ ದಮ್ಮು ಕೈ ಮುರಿ. ನೋಡು, ನನ್ನ ಕೈಲಿ ರಕ್ಷಕ ಕವಚ ಇದೆ, ನೀನೇನು ಮಾಡಕ್ಕಾಗಲ್ಲ. ವೆರಿ ಗುಡ್ ಅಂಬಿಕಾ. ಸೊ ಈಗ ನನ್ನ ಮುಂದಿನ ಕೆಲಸ, ಎಸ್, ದುರ್ಗಾ. ಮನೇಲಿ ಯಾರು ಇಲ್ವಾ? ಪ್ರಾಣಿ, ಇದೇನಿದು? ದಮಯಂತಿ ಮೇಡಮು ಕಾಪಾಡಿ ಕಾಪಾಡಿ ಅಂತ ಕೂಗ್ತಿದಾರಲ್ಲ, ಇವ್ರಿಗೇನಾಯ್ತು? ಏನ್ ಮಾಡ್ತಾ ಇದ್ದೀರಾ? ಬಿಡಿ ಅವ್ರ ಕೈನ, ನನ್ನ ಮೇಲೆ ಆಣೆ ಅಂಬಿಕಾ ಅವ್ರೆ. ಮೇಡಮ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಹುಷಾರು. ಬಾಸು, ಶಾನ್ವಿ, ಯಾರಾದ್ರೂ ಇದ್ದೀರಾ? ನಾನು ಇಲ್ಲಿಗೆ ಹೇಗೆ ಬಂದೆ? ನಾನು ಒಳಗಿದ್ನಲ್ವಾ? ಇಲ್ಲಿಗೆ ಹೇಗೆ ಬಂದೆ? ಯಾವಾಗ ಬಂದೆ? ನನಗೇನಾಗ್ತದೆ?
ನಾನು ಎಲ್ಲನೂ ಮರಿತಿದ್ದೀನಲ್ಲ, ನನಗೇನು ನೆನಪಿಗೆ ಬರ್ತಿಲ್ಲ. ಈಗ ತಾನೇ ನಾನು ಒಳಗಡೆ ಇದ್ದೆ, ಅಲ್ಲಿ ದಮ್ಮು ಹಿತಾಗೆ ಹೊಡೆಯೋದಕ್ಕೆ ಅಂತ ಕೈ ಎತ್ತಿದ್ಲು. ಅವಾಗ ದುರ್ಗಾನು ಅವಳ ಜೊತೆನೇ ಇದ್ಲು. ಆಮೇಲೆ ಇಲ್ಲ, ನನಗಿಷ್ಟೇ ನೆನಪಾಗ್ತಿರೋದು. ಆಮೇಲೆ ಏನಾಯ್ತು? ಈ ಮಧ್ಯೆ ನಾನೇನಾದರೂ ಮಾಡಿದ್ನಾ? ಅಮ್ಮ ನನ್ನ ಕೈ. ದಮ್ಮು, ನೀ ಕೈ ಮುರ್ಕೊಂಡು ಸುಸ್ತಾಗಿದ್ಯಾ? ಈ ಆರೆಂಜ್ ಜ್ಯೂಸ್ ಕುಡಿ, ಶಕ್ತಿ ಬರುತ್ತೆ. ತಗ. ಅಯ್ಯಯ್ಯೋ, ಕ್ಷಮಿಸು ದಮ್ಮು. ಅಂಬಿಕಾ ನನ್ನ ಮೂಳೆ ಮುರಿದಿದ್ದು ಸಾಲದು ಅಂತ ನೀವು ಪುಡಿ ಪುಡಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿನ್ ಕೈ ಇಷ್ಟೊಂದು ಸೆನ್ಸಿಟಿವ್ ಆಗಿದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಏನು ಇಲ್ಲಾಗಿದೆ, ಇಲ್ಲಾಗಿದೆ. ದೂರ ದೂರ ಇರಿ. ನನಗೆ ನೀವು ಬೇಡ, ನಿಮ್ ಜ್ಯೂಸು ಬೇಡ. ಹೋಗಿ ಆ ಕಡೆ. ಅಲ್ಲದು ಮಾಯಾ, ಆ ಅಂಬಿಕಾ ನೋಡೋದಕ್ಕೆ ಎಷ್ಟು ಭಯಾನಕವಾಗಿದ್ಲು ಗೊತ್ತಾ? ಅಲ್ಲ, ಸತ್ತ ಮೇಲೆ ದೆವ್ವ ಆಗಿ ಬಂದು ನನ್ನ ಕೈನ ಮುರಿದು ಹಾಕ್ಬಿಟ್ಲಲ್ಲ. ಅವಳು ಕಣ್ಣುಗಳನ್ನ ನೆನೆಸ್ಕೊಂಡ್ರೆ ನನಗೆ ಈಗಲೂ ಚಳಿ ಬಂದಂಗೆ ಆಗುತ್ತೆ. ಯಪ್ಪ ಅಬ್ಬಬ್ಬಾ, ಅಂಬಿಕಾ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇವಳು ಕೈ ಮುರಿದು ಪುಣ್ಯ ಕಟ್ಕೊಂಡಿದ್ದೋಳು. ಇನ್ನು 1 ತಿಂಗಳು ಇವಳು ನನಗೆ ಹೊಡೆಯೋ ಹಾಗಿಲ್ಲ. ನನ್ನ ನಿನಗೆ ರೆಸ್ಟೋ. ದೇವರೇ ದೇವರೇ. ದಮ್ಮು, ನಂಗೆ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ. ಆ ರಕ್ಷಾದಾರ ಇರುವಾಗ ಅವಳು ನಿಮ್ ಹತ್ರನೇ ಬರಕ್ ಚಾನ್ಸ್ ಇಲ್ಲ ಅಂದ್ಮೇಲೆ ನಿಮಗ್ ತೊಂದರೆ ಕೊಡೋದಕ್ಕೆ ಹೇಗ್ ಸಾಧ್ಯ? ರಕ್ಷಾದಾರ ಹುಡ್ದಾರ ಯಾವ್ದಿದ್ರೇನು ದೆವ್ವ ಬಿಡುತ್ತಾ? ಅಲ್ಲದಮ್ಮು, ನಾನೇನು ಹೇಳಿದೆ ಅಂತಂದ್ರೆ, ಈ ಆಧಾರ ಈ ದಾರ ಅಂತ ದೆವ್ವಕ್ಕೆ ಹೇಗೆ ಗೊತ್ತಾಗಬೇಕು ಅಂತ ಹೇಳಿದೆ ಅಷ್ಟೇ. ಹೌದು ಮಾಯಾ, ನಾನು ನನ್ನ ಕೈಲಿ ರಕ್ಷಾ ಕವಚ ಇದೆ ನೋಡಿಲಿ ಅಂತ ತೋರಿಸ್ದೆ. ದೂರ ಹೋಗು ಅಂತ ಹೇಳಿದೆ. ಆದ್ರೆ ದಾರ ಕಟ್ಟರು ಕೈನ ಹಿಡ್ಕೊಂಡು ತಿರ್ಗಿಸ್ಬಿಟ್ಟು ಮುರಿದು ಹಾಕ್ಬಿಟ್ಲು. ಹೌದಮ್ಮು, ಅಲ್ಲ ಹೇಗೆ ಮುರಿದ್ಲು? ಹೀಗ ನೋಡಿ, ಅವಳು ಹೇಗ್ ಮುರಿದ್ಲು ಅಂತ ನನ್ನ ಕೈ ಸರಿ ಹೋಗುತ್ತಲ್ಲ, ಆಮೇಲೆ ತೋರಿಸ್ತೀನಿ. ಬಾಯಿ ಮುಚ್ಕೊಂಡು ಕೂತ್ರೆ ಸರಿ. ದಾರ ಇರೋ ಕೈನೇ ಮುರ್ತಿದ್ದಾಳೆ ಅಂದ್ರೆ ಇದು ಅಂಬಿಕನ್ ಕೆಲ್ಸನ ಅಥವಾ ಮಾಳ್ವಿಕಾ ಮಾಟ ಮಂತ್ರನ? ಇಲ್ಲೇನೋ ಎಡವಟ್ಟಿದೆ.